ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ರಸದ ಆಸ್ವಾದ, ರಸದ ಅನುಭವ ಆಗುವಾಗ ಯಾವ್ಯಾವ ರೀತಿಯ ಅನುಭವಗಳಾಗ್ತವೆ ಅದನ್ನು ವರ್ಣಿಸುತ್ತಾ ಇದ್ದಾರೆ. 9 ರಸಗಳು ಅವುಗಳಲ್ಲಿ ಮುಖ್ಯವಾದದ್ದು 3 ಅಂತ: ಮೋಹ, ಕರುಣೆ, ಶಾಂತಿ. ಮೋಹ ಹೇಗಿರ್ತದೆ? ನಾನು ಅನುಭವಿಸಬೇಕು, ಗಳಿಸಬೇಕು, ಈ ರೀತಿ ಭಾವನೆ. ಕರುಣೆ ಹೇಗಿರ್ತದೆ? ನಾನು ಕೊಡಬೇಕು, ಸೇವೆ ಮಾಡಬೇಕು ಅನ್ನೋ ಭಾವನೆ. ಶಾಂತಿ ಹೇಗಿರ್ತದೆ? ಎಲ್ಲ ಭೇದಗಳನ್ನು ಮರೆತು ಇಡೀ ವಿಶ್ವಕ್ಕೂ ಒಂದೇ ಆಗಿರುವ ಅದ್ವಿತೀಯ ಪರಮಾತ್ಮನಲ್ಲಿ ನೆಲೆಸಲಿಕ್ಕೆ, ಅದು ಶಾಂತಿ. ಇವು ಒಂದಾದ ನಂತರ ಒಂದು ಬರ್ತವೆ. ಸರಪಳಿಯಂತೆ ಹಿಂದೆ ಮುಂದೆ ಕೂಡ ಆಗ್ತದೆ. ಅಂದರೆ ಮೊದಲು ಬಂದಿದ್ದು ಆಮೇಲೆ ಬರೋದು ಉಂಟು. ಒಟ್ಟಾರೆ ಒಂದರ ನಂತರ ಒಂದು ಬಂದವು. ಜೀವನ ಅದರಿಂದಲೇ ಸುಂದರಗೊಳ್ತಾರೆ. ರಸಾಸ್ವಾದ, ಇದರ ಬಗ್ಗೆ ತುಂಬ ಗುರು ತುಂಬ ಮಾತು ಕೊಡ್ತಾರೆ. ತುಂಬ ಪದ್ಯಗಳು ಈ ಹಿಂದೆ ಕೂಡ ಅದ್ರ ಬಗ್ಗೆ ಆಗಿವೆ. ಇನ್ನು ಮುಂದೆ ಕೆಲವು ಪದ್ಯಗಳು ಅದಕ್ಕಿದ್ದಾವೆ. ಅದರಲ್ಲಿ ಒಂದು ಚಾರು ದೃಶ್ಯಗಳಿಂದ ಪ್ರೀತಿ ಹೃದಯ ವಿಕಾಸ. ಸುಂದರವಾದ ದೃಶ್ಯಗಳಿಂದ ಮನಸ್ಸೆಲ್ಲ ಪ್ರೀತಿ ಸಂತೋಷ ಹೊರಹೊಮ್ಮುತ್ತದೆ ಮತ್ತು ಹೃದಯ ವಿಕಾಸವಾಗ್ತದೆ, ವಿಶಾಲವಾಗ್ತದೆ. ಕ್ರೂರ ದೌತ್ಯಗಳಿಂದ ನೀರಾನುಕಂಪ. ಕ್ರೂರವಾದ ಮತ್ತು ದುಷ್ಟತನದಿಂದ ಕೂಡಿರುವ ದೃಶ್ಯಗಳನ್ನು ನೋಡಿದಾಗ, ಕಾಡುಗಳಲ್ಲಿ ಕೇಳಿದಾಗ ಅದರಿಂದ ಒಂದು ರೀತಿ ಭಾವ ಕೊಡುತ್ತದೆ. ಬೇರೆ ರಸ ಒಂದು ರಸ ಉತ್ಪತ್ತಿ ಆಗುತ್ತೆ ಮನಸ್ಸಿನಲ್ಲಿ ಮತ್ತು ಅನುಕಂಪ, ಕರುಣೆ ಕೊಡ್ತಾ ನಂತರ. ಹಾಗೆ ಬಹಿರವಾದ ಭೂತಗಳಿಂದ ಮೌನದಂತರ ಮನನ. ಭೀಕರವಾದ ದೃಶ್ಯಗಳ ಬಗ್ಗೆ ಓದಿದಾಗ ಅಥವಾ ನೋಡಿದಾಗ ಅಥವಾ ಅದ್ಭುತ ದೃಶ್ಯಗಳನ್ನು ನೋಡಿದಾಗ ಕೇಳಿದಾಗ ಮನಸ್ಸು ಮೌನವಾಗಿ ಅಂತರ್ಮರಣಕ್ಕೆ ಹೋಗುತ್ತದೆ. ಈ ಥರದ ರಸಾಸ್ವಾದಗಳು ನಮ್ಮ ಉದ್ಧಾರಕ್ಕೆ ದಾರಿ ಅಂತ. ಹೇಗೆ ಉದ್ಧಾರಕ್ಕೆ ದಾರಿ ಅಂತಂದರೆ, ಈ ರೀತಿಯ ರಸಾಸ್ವಾದಗಳ ಮನಸ್ಸು ನಿಂತಾಗ ಮನಸ್ಸು ಕ್ಷುಲ್ಲಕ ವಿಷಯಗಳನ್ನು ಬಿಟ್ಟು ಮೇಲೆ ಬರ್ತದೆ. ಕ್ಷುಲ್ಲಕ ವಿಷಯ ಸುತ್ತಾ ಇರ್ತದೆ ಮನಸ್ಸು. ಯಾವುದೋ ಬೇಸರ, ಯಾವುದೋ ಬಗ್ಗೆ ದ್ವೇಷ, ಅಸೂಯೆ, ಗರ್ವ, ಅಹಂಕಾರ ಹೀಗೆ ಸುತ್ತಾ ಇರ್ತದೆ. ಅಥವಾ ಕ್ಷುಲ್ಲಕ ಭೋಗ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಅವುಗಳಿಂದ ಮೇಲೆ ಕೆದ್ದು ಬರ್ತದೆ ಸ್ವಲ್ಪ ಹೊತ್ತು. ಅದೇ ಉತ್ಥಾನ. ಇನ್ನೊಂದು ಕಡೆ ಹೇಳ್ತಾ ಇರ್ತೇವೆ, ಭಾವಂ ಕ್ಷುಲ್ಲ ಜಗತ್ತಿನ ಬಿಡಿಸಿ ಮೇಲೆ ಕೊಯ್ಯುವುದು ಆವುದಾದೊಡ ಒಳಿತು ಮಂಪತ್ತೆಂಬಾದರು ಶಮುಂದಿಯನ್ನು. ಈ ಸ್ಥಳದ ಬರಲಿಕ್ಕಿದೆ. ದೇವರ ಮುಂದಿನ ಭಜನೆ ಪೂಜೆ ಪ್ರಸಾದಗಳು ಅಂತ ಶುರುವಾಗ್ತದೆ. ನಮ್ಮ ಮನಸ್ಸನ್ನ ಭಾವನೆಯನ್ನ ಕ್ಷುಲ್ಲಕ ವಿಷಯದಲ್ಲಿ ಸುತ್ತಾಕೋದ್ರಿಂದ ತಪ್ಪಿಸಿ ಮೇಲೆ ಎತ್ತು ಉಪಾಯ ಯಾವಿದ್ರೂ ಅದು ಒಳ್ಳೆಯದು ಅಂತ ಕೆಲಸಗಳನ್ನು ಆ ಕೆಲಸ ಮಾಡ್ತವೆ. ಉದಾಹರಣೆಗೆ ಮೊದಲನೇ ಚಾರು ದೃಶ್ಯಗಳಿಂದ ಹೃದಯ ಪ್ರೀತಿ ವಿಕಾಸ. ರಾಮಾಯಣದಲ್ಲಿ ವನವಾಸದ ಆರಂಭ ಅವ ಹೇಗಿರ್ತದೆ? ಎಲ್ಲ ಋಷಿಮುನಿಗಳ ಆಶ್ರಮಗಳ ವರ್ಣನೆ ಬರ್ತಾ ಹೋಗ್ತದೆ. ಉದಾಹರಣೆ ಋಷಿಮುನಿಗಳ ಆಶ್ರಮ ದಾಡ್ತಾ ಹೋಗ್ತಾರೆ. ಅವೇನು ಸೀತೆ ಜೊತೆಲಿದ್ದಾಗ ಲಕ್ಷ್ಮಣ
ಋಷಿಗಳ ಆಶ್ರಮಗಳ ವರ್ಣನೆ ಮತ್ತು ಕಾಡಿನ ವರ್ಣನೆ ಇವೆಲ್ಲ ಬರ್ತಾ ಹೋಗ್ತದೆ. ಅದಕ್ಕೆ ಮನಸ್ಸು ಸಂತೋಷ ಆಗ್ತದೆ, ಪ್ರೀತಿ ಅಂದರೆ ವಿಕಾಸ. ಕ್ರೂರ ದೌಟ್ಯಗಳಿಂಬೇರ ಕಂಪ ಹಾಗೆ ಮುಂದುವರೆದು ಸೀತಾಪಹಾರ ದೌಷ್ಟ್ಯದ ಒಂದು ದೃಶ್ಯ, ಆ ದೌಷ್ಟ್ಯದ ದೃಶ್ಯ. ಹಾಗೆ ಮುಂದುವರೆದು ಜಟಾಯು ವಧ ಮಾಡ್ತಾನ, ಜಟಾಯುನ ಕಡಿದು ಹಾಕ್ತಾನೆ. ಆ ಜಟಾಯು ಹೇಳಲಿಕ್ಕಾಗದೆ ಬಿದ್ದಿರ್ತಾನೆ. ಮತ್ತೆ ರಾಮ ತನಕ ಕೂಡ ಜೀವ ಇಟ್ಕೊಂಡಿರ್ತಾನೆ. ಅದು ಕ್ರೌರ್ಯ. ಈ ರೀತಿ ಕ್ರೌರ್ಯ ಮತ್ತು ದೌತ್ಯ ಈ ರೀತಿ ದೃಶ್ಯಗಳನ್ನ ಓದಿದಾಗ ಅಥವಾ ಕೇಳಿದಾಗ ನಮ್ಮಷ್ಟರಾಗ್ತಕ್ಕಂಥ ರಸ ಅನುಭವ ಯಾವ ಥರ ಇರ್ತದೆ. ಒಂದು ಕಡೆ ವೀರ ಎಂಬ ರಸ, ಒಂದು ಕಡೆ ಅನುಕಂಪ ಎಂಬ ಕರುಣೆ ಎಂಬ ರಸ ಬರ್ತದೆ. ಅಯ್ಯೋ ಪಾಪ ಹೇಗಾಯ್ತಲ್ಲ ಅಂತ ಭಾವ ಬರ್ತಲ್ಲ, ಅದು ಅನುಕಂಪ ಅಥವಾ ಕರುಣಾ ರಸ. ಹಾಗೆ ಭೈರವಾದ್ಭುತಗಳಿಂದ ಮೋಡದಂತರ ಮನನ. ರಾವಣರ ಯುದ್ಧ ಅದು ಭೈರವಾದ್ಭುತ. ಅಲ್ಲಿ ಭೈರವಾದ್ಭುತ ಯಾವ ದೃಶ್ಯಗಳು ಇದ್ದಾವೆ. ಭೀಕರ ಕಥನ ಭೈರವವಾದರೆ ಕುಂಭಕರ್ಣ ಕಥೆಗಳೆಲ್ಲ ಅದ್ಭುತಗಳು. ಇದು ಅನೇಕ ಎಲ್ಲ ಸೇರ್ಕೊಂಡಿದೆ. ಈ ರೀತಿಯಲ್ಲಿ ಒಂದೇ ರಾಮಾಯಣದಲ್ಲಿ ನಾವು ಎಷ್ಟು ಕಾಣಬಹುದು. ಕೊನೆಯದಾದ ಭೈರವಾದ್ಭುತಗಳ ಬಗ್ಗೆ ಒಂದು ಶಬ್ದ ವಿಶೇಷವಾಗಿ ಗಮನಾರ್ಹ. ಮೌನದ ಅಂತರ್ಮನನ. ಮೌನದ ಅಂತರ್ಮನನ ಹೇಗೆ ಇದು ಅಂತ ಕೇಳ್ಬೋದು. ಈ ಭೀಕರವಾದ ಭೈರವ ದೃಶ್ಯಗಳನ್ನ, ಅದ್ಭುತ ದೃಶ್ಯಗಳನ್ನು ನೋಡಿದಾಗ ನಮ್ಮ ಮನಸ್ಸು ಎಲ್ಲವನ್ನು ಸಂಪೂರ್ಣ ಮಾತಾಡ್ತದೆ. ಮಾನಸಿಕವಾದ ಮೌನ ಅದು. ವಾಚಿಕ ಮೌನ ಬೇರೆ, ಬರೀ ಬಾಯಿ ಮಾತಾಡಿಸುವುದಕ್ಕೆ ವಾಚಿಕ ಮೌನ. ಮನಸ್ಸು ಮೌನವಾಗುವುದು ಮತ್ತೊಂದು ಇರ್ತದೆ. ಅದು ಯಾವುದಂದ್ರೆ ಎಲ್ಲ ಆಲೋಚನೆಗಳು ನಿಂತು ಹೋಗೋದು, ಅದು ಮಾನಸಿಕವಾದ ಮೌನ. ಆ ಭೈರವಾದ ದೃಶ್ಯಗಳನ್ನು ನೋಡಿದಾಗ ಮನಸ್ಸು ಆಶ್ಚರ್ಯಕ್ಕೊಳಗಾಗಿ ಆ ರೀತಿಯಲ್ಲಿ ಎಲ್ಲರನ್ನೂ ಮರೆತು ನಿಲ್ತದೆ. ಅದೇ ಮೌನದ ಅಂತರ್ಮರಣ ಶುರುವಾಗುವುದು. ಹಾಗೆ ಅಂತರ್ಮರಣವಾಗುತ್ತೆ ಅನ್ನೋದಕ್ಕೆ ಏನೊಂದು ನಿರ್ದಿಷ್ಟ ಅಂತ ಅರ್ಜುನನ ಶೂರ್ಪ ದರ್ಶನ. ಅವನೇನೋ ಅಂದ್ಕೊಂಡಿದ್ದ ಆರೋಗ್ಯದಲ್ಲಿ ನಾನು ನೋಡ್ಬೋದ ಅಂತ ದರ್ಶನವಾಗಿ ತೋರಿಸ್ಕೊಳ್ತಾನೆ, ಹೇಳ್ಕೊಳ್ತಾನೆ. ಆ ದೃಶ್ಯ ಕಂಡಾಗ ತುಂಬ ಭೀಕರವಾದ ದೃಶ್ಯವೇ ಇದ್ದೋದರಲ್ಲಿ. ಪದಾಲಾನಿ ಭಯಾನಕಾನಿ ಎಷ್ಟೇಗ ಕಾಲಾಂಗ ಸಂಖ್ಯಹಾನಿ ಯಶೋರ ಜಾನೆ ನಲಭೇದ ಶರ್ಮ ಅಂತ ಹೇಳ್ಕೊಳ್ತಾನೆ. ಅವನ ಉಗ್ರವಾದ ಕೂಡದ ಬಾಯಿಗಳು, ಜ್ವಾಲೆಗಳು, ಬರ್ತಕ್ಕಂತಹ ಜ್ವಾಲೆಗಳು, ಆ ಜ್ವಾಲೆಗಳು ಬೀಳ್ತಾ ಇರೋ ಜೀವಗಳು. ಈ ಭೀಕ ದೃಶ್ಯವನ್ನು ನೋಡಿ ಹೆದರಿ ಬಿಡ್ತಾರೆ ಅರ್ಜುನ. ಈ ಭಯದಿಂದ ಅಂತರ್ಮರಣವಾಯ್ತು. ಏನು ಅಂತರ್ಮರಣವಾಯ್ತು? ಆ ಎಷ್ಟು ದಿವಸ ತಿಳ್ಕೊಂಡ ಕೃಷ್ಣ ಅಲ್ಲ ಇವನು, ಇದೇನೋ ಬೇರೆ ರೂಪ. ಆಖ್ಯಾಯನೆ ಕೋಪವ ಉಗ್ರ ರೂಪ. ಅಯ್ಯೋ ನೀನು ಯಾರಪ್ಪ ನೀನು? ನಾನೇನೋ ಕೃಷ್ಣ ನನ್ನ ಗೆಳೆಯ ತಿಳ್ಕೊಂಡಿದ್ದೆ, ಅದೇ ನಿನ್ನ ರೂಪ ಕಾಣೋದಿಲ್ಲ, ಏನ್ ಮಾಡ್ತಾ ಇದ್ದೀನಿ ನೀನು ಅಂತ ಪ್ರಶ್ನೆ ಹಾಕೋತಾರಲ್ಲ. ಇದು ಅಂತರ್ಮರಣ ಪ್ರಶ್ನೆ ಶುರುವಾಗ್ತಲ್ಲಿ. ಆಮೇಲೆ ಭಗವಂತ ಉತ್ತರ ಕೊಡ್ತಾನೆ. ನಾನು ಬಂದಿರೋದು ಒಬ್ಬ ಹರಡಕ್ಕೋಸ್ಕರ ಆ ದುಷ್ಟರ ಸಂಹಾರದ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಹೀಗೆಲ್ಲ ಹೇಳಿದಾಗ ಅರ್ಜುನ ಮನಸ್ಸಿನ ಅಂತರ್ಮರಣ ಹೆಂಗೆ ಬದಲಾಗುತ್ತೆ ನೋಡಿ. ಅದು ಹೇಳ್ಕೊಡ್ತಾನೆ ಭಗವಂತ. ನನ್ನ ಸಣ್ಣ ಪುಟ್ಟ ಮಾತುಗಳ ಹಿಂದೆ ಸಖೇತಿ ಮತ್ವ ಪ್ರಸಭಂ ಯದುಕ್ತಾನೆ. ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನು ತಪೇದು. ನಾನು ಗೆಳೆಯ, ನಾನು ಗೆಳೆಯ ತಿಳ್ಕೊಂಡು ಏನೆಲ್ಲ ಹೇಳ್ತಾ ಇದ್ದೇನೆ ಹಿಂದೆ. ವಿಹಾರ ಶಯ್ಯಾಸನ ಭೋಜನೇಶು, ಆಟ ಆಡಬೇಕಾದ್ರೆ, ಮಲ್ಕೊಳ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ
ನಿನ್ನನ್ನು ಏಕವಚನದಿಂದ ಸಣ್ಣ ಸಣ್ಣ ಶಬ್ದಗಳಿಂದ ಅಗರ್ವ ಶಬ್ದದಿಂದೆಲ್ಲ ನಾನು ಕರೆದುಬಿಟ್ಟೆ, ನನ್ನ ಕ್ಷಮಿಸು ಅಂತ ಹೇಳ್ಕೊತಾನೆ. ಇದು ಅಂತರ್ಮರಣದ ಅಭಿವ್ಯಕ್ತಿ, ಅಂತರ್ಮರಣವಾಯ್ತು ಅನ್ನೋದು ಸೂಚನೆ. ಈ ರೀತಿಯಲ್ಲಿ ಆ ಭೈರವಾತ್ಮ ದೃಶ್ಯ ಕಂಡಾಗ ನಮ್ಮ ಮನಸ್ಸು ಕೆಲವೊಂದು ಕಡೆ ತಿದ್ದುಪಡಿ ಒಳಗಾಗ್ತದೆ, ಒಂದು ಕಡೆ ಮೌನಕ್ಕೆ ಒಳಗಾಗ್ತದೆ, ಮಾನಸಿಕ ಮೌನ. ಅಂದರೆ ಉಳಿದೆಲ್ಲ ಭಾವಗಳು ಆಲೋಚನೆಗಳು ಶಾಂತವಾಗಿರುತ್ತವೆ. ಕೆಲವು ಕಡೆ ಈ ರೀತಿ ದೃಶ್ಯ ನೋಡಿದಾಗ ಅಂತರ್ಮರಣವಾಗ್ತದೆ, ಮನಸ್ಸಿನಲ್ಲಿ ಒಂದು ರೀತಿಯ ಒಳ ಮನನ ಚಿಂತನೆ ಶುರುವಾಗ್ತದೆ. ಇವೆಲ್ಲ ರಸಾಸ್ವಾದಗಳಿಂದ ಆಗುವ ಮಾನಸಿಕ ಸ್ಥಿತಿಗಳು. ಇವುಗಳು ದಾರಿ ಉದ್ಧಾರಕ್ಕೆ ಮಂಕುತಿಮ್ಮ, ನಮ್ಮ ಉದ್ಧಾರಕ್ಕೆ ದಾರಿಗಳು ಈ ರೀತಿಯ ರಸಾಸ್ವಾದಗಳು. ಹೇಗೆ ಅಂತಂದ್ರೆ ಆಗ ಹೇಳಿದ ಹಾಗೇನೆ ಕ್ಷುಲ್ಲಕ ಬಿಟ್ಟು ಹೊರಗೆ ಬರ್ತೇವೆ ನಮ್ಮ ಮನಸ್ಸು, ಅದೇ ಉದ್ಧಾರದ ಲಕ್ಷಣ. ಕ್ಷುಲ್ಲಕ ಬಿಟ್ಟು ಒಂದು ಕ್ಷಣ ಹೊರಗೆ ಬರ್ತಲ್ಲ, ಸ್ವಲ್ಪ ಹೊತ್ತ ಹೊರಗೆ ಬರ್ತಲ್ಲ. ಆ ರೀತಿ ಕ್ಷುಲ್ಲಕ ಬಿಡುವ ಅಭ್ಯಾಸ ಮತ್ ಆದಾಗ ಅದು ಉದ್ಧಾರ. ಆ ಸ್ವಾದ ಅನುಭವ ಹೇಗಿರುತ್ತೆ ಆ ಕ್ಷಣ ಬರ್ತೇವೆ. ಹಿಂದಣದರು ಅಳಿಗಿರದು, ಹಿಂದಣದ ಉಳಿಗಿರದು, ಈಗ ಅಳಿಗಿರದು ಅವಳು ಹಿಂದಣದರುಳಿ ಇರದು, ಹಿಂದಣದ ಉಳಿಗಿರದು, ಹಿಂದಣದರುಳಿ ಇರದು, ಮುಂದಣದರು ಸಿರಿರದು, ಮುಂದಣದರು ಉಸಿರಿರದು. ಸಾಕಷ್ಟು ಮಾಡ್ತಾರೆ, ಮುಂದಣದು ಉಸಿರಿರದು, ಮುಂದಣದರು ಉಸಿರಿರದು. ಒಂದರೆ ಕ್ಷಣ ತುಂಬಿ ತೋರುವುದನಂತ, ಒಂದೇ ಕಣ್ಣೊಂದೆ ಗುರಿಯೊಂದೆ ಮೈಮನ ಮರೆತ, ಒಂದೇ ಕಣ್ಣೊಂದೆ ಗುರಿ ಒಂದೇ ಮೈಮನ ಮರೆತ. ಸುಂದರದ ಲೋಕವದು ಮಂಕುತಿಮ್ಮ, ಸುಂದರದ ಲೋಕವದು ಮಂಕುತಿಮ್ಮ. ಆ ರಸಾಸ್ವಾದದಲ್ಲಿ ನಾವು ಮುಳುಗಿರಬೇಕು. ಅದು ಹೇಗಾಗ್ತದೆ ಆ ಕ್ಷಣ? ಹಿಂದಿನ ಸಂಗತಿಗಳು ಯಾವುದೂ ಇರೋದಿಲ್ಲ, ಮುಂದಿನ ಬಗ್ಗೆನೂ ಆಲೋಚನೆ ಇರೋದಿಲ್ಲ. ಸಹೃದಯನಾದ ರಸಾಸ್ವಾದ ಮಾಡಬೇಕಾ ಹೇಗೆ ಅಂತ, ಸಹೃದಯದಲ್ಲಿ ಸ್ವಲ್ಪ ಕೊರತೆ ಇದ್ದರೆ ಹಿಂಗಾಗೋದಿಲ್ಲ. ಅವನು ಹಿಂದೆ ಮುಂದೆ ಆಲೋಚನೆ ಗೊತ್ತಿರ್ತಾನೆ, ಅವನು ನೋಡೋದಿಲ್ಲ, ಮನಸ್ಸಲ್ಲಿ ಇರ್ತಾರೆ. ಅಸಹೃದಯತೆಯ ಲಕ್ಷಣ ಅಲ್ಲ. ಓದ್ತಿರೋದಿಲ್ಲಿ ಆಲೋಚನೆಯಿಂದ ಓದ್ತಿರ್ತಾರೆ. ರಸಾಸ್ವಾದ ಸಹೃದಯತೆಯ ಲಕ್ಷಣ ಅಲ್ಲ. ಸಹೃದಯ ಹೇಳ್ತಾರೆ, ಹಿಂದಿಂದಲೂ ಮರ್ತ್ಬಿಟ್ಟಿರ್ತಾನೆ, ಮೊದಲು ಕಲ್ಪನೆ ಇರುತ್ತೆ ನಮಗೆ. ಇಲ್ಲ ಕಾರ್ಯಕ್ರಮ ಹೇಳ್ಕೋ ಹೊಡ್ಬೇಕಾಗ ನಾನೀಗ ಎಲ್ಲಿದೆ ಗಾಡಿ ಅವಶ್ಯಕ. ಅಷ್ಟು ಮಟ್ಟಿಗೆ ಒಂದರೆ ಕ್ಷಣ ತುಂಬಿ ತೋರುವುದನಂತ. ಒಂದು ಸ್ವಲ್ಪ ಹೊತ್ತು ಅನಂತವಾದ ಸ್ಥಿತಿಗೆ ಆತ ನಿಂತಿರ್ತಾನೆ. ಹೇಗೆ? ಒಂದೇ ಕಣ್ಣು ನೋಡ, ಒಂದೇ ಗುರಿ, ಅಂದರೆ ಮನಸ್ಸಿನ ಸಂಪೂರ್ಣ ಏಕಾಗ್ರತೆ ಒಂದೇ ಕಡೆ, ಒಂದೇ ಮೈ ಮರೆತ, ಮೈ ಮನಸ್ಸುಗಳೆಲ್ಲ ಬರ್ತಾರ ಒಂದೇ ಸ್ಥಿತಿಯಲ್ಲಿ. ಸುಂದರದ ಲೋಕವಾದ ಮಂಕುತಿಮ್ಮ. ರಸಾಸ್ವಾದದ ಸ್ಥಿತಿ ಹೀಗಿರ್ತದೆ, ಸುಂದರದ ಲೋಕವಾದ. ಇದೆಲ್ಲ ಆಗೋದು ಯಾವಾಗ? ಸಹೃದಯತೆ, ರಸಾಸ್ವಾದದ ಒಂದು ಸಂಸ್ಕಾರ ಇದ್ದರೆ ಮಾತ್ರ. ಅದು ಇಟ್ಕೋಬೇಕು ಅಂತ ಇರ್ತಾರೆ, ಬೆಳೆಸ್ಕೋಬೇಕು, ಬೇಕು ಜೀವನಕ್ಕೆ ಅಂತ ಮತ್ತೆ ಹೃದಯ ಪುಷ್ಪಮರಂದವಾತ್ಮಕೆ ನಿಗಾನಂದ, ಹೃದಯ ಪುಷ್ಪಮರಂದವಾತ್ಮಕೆ ನಿಗಾನಂದ. ಉದಿಪುಲಾರಸ ಸುಂದರದ ಕಿರಣ ಸೋಕೆ, ಬದುಕಿರೊಳ್ ಕವಿತೆಯೊಳ್ ಕಳೆಗಳೊಳ್ ಪ್ರಕೃತಿಗೊಳ್ ಉದಿರಿಪ್ಪ ಕಾಂತಿಯದು ಮಂಕುತಿಮ್ಮ, ಉದಿರಿಪ್ಪ ಕಾಂತಿಯದು ಮಂಕುತಿಮ್ಮ.
ಮಕರಂದ, ಆನಂದಮಯ ಮಕರಂದ ಅದು ಆತ್ಮ ಆನಂದವನ್ನು ಉಂಟು ಮಾಡ್ತದೆ. ಆ ಆನಂದ ರಸ, ಆನಂದ ಮಕರಂದ ಯಾವಾಗ ಹೊರಬರ್ತಂತಂದ್ರೆ ಉದಿಪುದ ರಸ ಸುಂದರದ ಕಿರಣ ಸೋಕೆ. ಕಮಲ ಯಾವಾಗ ಅರಳುತ್ತದೆ? ಸೂರ್ಯನ ಕಿರಣ ಬಂದು ತಪ್ಪಿದಾಗ. ಹಾಗೇನೆ ಈ ಕಮಲ, ಹೃದಯ ಕಮಲ ಸೌಂದರ್ಯದ ಕಿರಣ ಬಂದು ತಾಗಿದಾಗ ಅದು ಅರಳುತ್ತದೆ. ಸೌಂದರ್ಯ ಕಿರಣ ಯಾವಾಗ ಬಂತಾಗ್ತದೆ? ಬದುಕಿನೋಳು, ಕವಿತೆಯೋಳು, ಪ್ರಕೃತಿಯೋಳು. ಕೆಲವು ಬದುಕಿನಲ್ಲೂ ಅಂತ ಕ್ಷಣಗಳು ಬರ್ತವೆ, ರಸಾಸ್ವಾದದ ಕ್ಷಣಗಳು ಸಹಜ ಬದುಕಲ್ಲೂ ಇರ್ತವೆ. ಕವಿತೆಯೋಳು, ಕವಿತೆಗಳನ್ನ ಓದಿದಾಗ, ಸರಿದಾಗ, ಅಥವಾ ದೃಶ್ಯ ಕಾವ್ಯಗಳನ್ನು ನೋಡಿದಾಗ, ಪ್ರತ್ಯಕ್ಷ ನೋಡಿದಾಗ, ನಾಟಕವನ್ನು ನೋಡಿದಾಗ, ಅಥವಾ ಪ್ರಕೃತಿಯೋಳು ಸಂಸ್ಕಾರ ಇದ್ದ ಮನಸ್ಸಿನಿಂದ ಪ್ರಕೃತಿಯನ್ನು ನೋಡಿದಾಗ ಅಲ್ಲಿ ಕೂಡ ಈ ರೀತಿಯ ಅನುಭವಗಳು ಆಗ್ತವೆ. ಅದೆಲ್ಲ ಕಡೆ ಒಳಗಡೆ ಹುದುಗಿರುವ ಕಾಂತಿ, ಪ್ರಕೃತಿಗೆ ಹುದುಗಿರುವ ಕಾಂತಿ ಅದು ತೋರ್ಕೊಂಡಾಗ ಹೃದಯ ಎಂಬ ಕಮಲದಲ್ಲಿ ಒಳಗಿರುವ ಆ ಆನಂದದ ರಸ ಹೊರಗೆ ತೋರಿಕೊಳ್ಳುತ್ತದೆ. ಜಗನಬಂದಿ ಗೃಹದಿ ಬಿಗಿಯುತ್ತಿರೆ ವಿಧಿ ನಿನ್ನ, ಜಗದ ಬಂದಿ ಗೃಹದಿ ಬಿಗಿಯುತ್ತಿರೆ ವಿಧಿ ನಿನ್ನ, ನಿಗಮ ಸತ್ಕರ ಕಾವ್ಯ ಗಣಗವಕ್ಷಗಳಿಂ, ಗಗನದೊಳಂತ ದರ್ಶನದೇ ಮುಕ್ತಿಯನೊಂದು, ಗಗನದೊಳಂತ ದರ್ಶನದೇ ಮುಕ್ತಿಯನೊಂದು, ನಗು ನಗಿಸಿ ಲೋಕವನು ಮಂಕುತಿಮ್ಮ, ನಗು ನಗಿಸಿ ಲೋಕವನು ಮಂಕುತಿಮ್ಮ. ಪ್ರಾಸಬದ್ಧವಾದ ಶಬ್ದಾಲಂಕಾರ ಇಷ್ಟಪಟ್ಟೆ. ಜಗದ ಬಂದಿ ನಿಗಮ ಸತ್ಕರ ಕಾವ್ಯ ಗಗನದ ಅನಂತ ದರ್ಶನ. ನಗು ನಗಿಸಿ ಹೀಗೆ ಸಾಧಾರಣ ಈ ಜಗತ್ತಿನ ಬಂದೀಖಾನೆಯಲ್ಲಿ ಕಾರಾಗೃಹದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ವಿಧಿ ನಮ್ಮ ಸಿಕ್ಕಾಕಿಟ್ಟಿದ್ದಾರೆ. ಅದು ಒಂದು ಕರ್ಮದ ಬಂಧನಕ್ಕೆ ಒಳಗಾಕೊಂಡಿದ್ದೇವೆ ನಾವು. ಆದರೆ ಇದರ ಮಧ್ಯದಲ್ಲಿ, ಈ ಕಾರಾಗೃಹದಲ್ಲಿ ಮತ್ತೊಂದು ಕಿಟಕಿಗಳಿಲ್ಲ. ಒಂದು 3 ಕಿಟಕಿಗಳ ಮೇಲಿದ್ದಾವೆ. ಒಂದು ನಿಗಮ, ಇನ್ನೊಂದು ಸತ್ಕಲೆ, ಇನ್ನೊಂದು ಕಾವ್ಯ. 3 ಕಿಟಕಿಗಳಿದ್ದಾವೆ ಈ ಬಂದಿಗರಕ್ಕೆ. ನಿಗಮ ಅಂದರೆ ವೇದಗಳು, ಸತ್ಕಲೆ ಸಂಗೀತ, ಸಾಹಿತ್ಯ ಮೊದಲಾದವು. ಸಂಗೀತ ಮುಖ್ಯವಾಗಿ, ಸೃಷ್ಟಾಗ ಸಂಗೀತ, ನಾಟ್ಯ, ಹಾಗೆ ಕಾವ್ಯಗಳು. ಈ 3 ಕಿಟಕಿಗಳ ಮೂಲಕ ಹೊರಗಿನ ಅನಂತ ಆಕಾಶದ ಸಂಪರ್ಕ ಆ ಕಾರಾಗೃಹಕ್ಕೆ. ಹೀಗೆ ವೇದಗಳು, ಸತ್ಕಲೆ ಮತ್ತು ಕಾವ್ಯಗಳೆಂಬ ಕಿಟಕಿಗಳ ಮೂಲಕ ಹೊರಗಿನ ಅನಂತ ಆಕಾಶ ದರ್ಶನವನ್ನು ಮಾಡು. ಅದರಿಂದ ನಿನಗೂ ಸಂತೋಷವಾಗ್ತದೆ ಮತ್ತು ಇನ್ನೊಬ್ಬರಿಗೂ ಕೂಡ ಸಂತೋಷಗೊಳಿಸ್ತೀನಿ. ನಮ್ಮಿಂದ ಆ ಮೂಲಕ ನೀನು ಮುಕ್ತಿ ದಾರಿ ಹೊಂದುತ್ತೀವಿ. ಒಂದು ಮುಕ್ತಿಯನ್ನು ಹೊಂದುವುದು ಅರ್ಥ. ಎಷ್ಟೊಂದು ನಾವು ಸಾಂಸಾರಿಕವಾದ ಜವಾಬ್ದಾರಿಯ ಒಳಗೆ ಸಿಕ್ಕೊಂಡಿರ್ಬೇಕಾದ್ರೆ, ಕರ್ತವ್ಯಗಳ ಒಳಗೆ ತೊಡ್ಕೊಂಡಿರ್ಬೇಕಾದ್ರೆ ಬಂದಿಗ್ರಹ ಇದ್ದಾಗೆ ಅರ್ಥ. ಕೃಷಿಕರಿಗೆ ಇದು ಅನುಭವ ಸ್ವಲ್ಪ ಕಮ್ಮಿ ಇರ್ಬೋದು, ಆದರೆ ಉದ್ಯೋಗಸ್ಥರಿಗೆ, ಆಫೀಸಿಗೆ ಹೋಗುವವರಿಗೆ ಅನುಭವ ನಿತ್ಯ ಇರ್ತದೆ. ಬಂದಿಗ್ರಹವೇ ಜೈಲಿದ್ದಾಗೆ ಇರ್ತದೆ. ಸೋಮವಾರ ಬೆಳಗ್ಗೆ ಆಯಿತು ಅಂದರೆ ಅವನಿಗೆ ಹೇಳ್ತಪ್ಪ ಇನ್ನು ಹೋಗ್ಬೇಕಲ್ಲಪ್ಪ ಆಫೀಸಿಗೆ. ಚಲೋ
ಅಂದ್ರೆ ಅಲ್ಲೇ ಕರ್ತವ್ಯಗಳು, ಅಲ್ಲೇ ಸಮಸ್ಯೆಗಳು ಹಾಗಿರ್ತಾವೆ. ಹಾಗಾಗಿ ಬಂದಿಗಿರೋದಾಗಲೇ ಇರ್ತದೆ ಜೀವನ. ಏನೋ ಒಂದು ವ್ಯತಿರಿಕ್ತ ಹಣೆ ಬರ ಅದಕ್ಕೋಸ್ಕರ ನಾವು ಸೇರ್ಕೊಳ್ತೇವೆ ಅವ್ರಿಗೆ. ಹಾಗೆ ನಮಗೆ ಆ ಒಳಗೆ ಸೇರ್ಕೊಳ್ಳೋದ್ರಿಂದ ಎಷ್ಟೋ ಸಲ ಹೊರಗಿನ ಆಲೋಚನೆ ಬಹಳ ಕಮ್ಮಿ ಬರೋದು. ಅಂಥ ಸಂದರ್ಭದಲ್ಲಿ ಹೊರಗಿನ ಆಲೋಚನೆ ಬರುವಾಗ ಮಾಡ್ತಾರೆ ಮೂರು. ಒಂದು ವೇದಗಳು ಹೇಗೆ ಹೊರಗಿನ ಆಲೋಚನೆ ಬರುವ ಮಾಡ್ತಾರೆ ಮುಂದೆ ಪ್ರತ್ಯೇಕ ಪದ್ಯಗಳು ಹೇಳಿದ್ದಾರೆ. ನಿಗಮಗಳು ಈ ಲೋಕದ ಆಶೆ ಇರುವ ಸಂಸಾರವನ್ನು ಸೃಷ್ಟಿಸಿದ ಶಕ್ತಿಗಳ ಬಗ್ಗೆ ಪರಿಚಯವನ್ನು ಕೊಡ್ತವೆ. ಲೋಕಗಳ ಆಚೆ ಅಂತಂದ್ರೆ ಲೌಕಿಕವಾದ ದೃಷ್ಟಿಯಿಂದ ಆಚೆ ಬರ್ತಾವೆ. ಲೌಕಿಕವಾದ ದೃಷ್ಟಿ ಮಿತವಾಗಿರ್ತಾವೆ, 5 ಇಂದ್ರಿಯಗಳ ಮಿತಿಯನ್ನು ಒಳಗೊಳ್ಳುತ್ತದೆ. ಈ ದೃಷ್ಟಿಯನ್ನು ಆಚೆಗೆ ಇನ್ನು ಸೂಕ್ಷ್ಮ ದೃಷ್ಟಿಯನ್ನು ನೋಡುವಂತಹ ದೃಷ್ಟಿ ಒಳಗಡೆ ಕಾಣುವಂಥದ್ದು ಬಹಳ ಇರ್ತದೆ. ಅದು ಒಂದು ಅರ್ಥ. ಇನ್ನೊಂದು ಈ ಲೋಕದ ಆಚೆ ಹಿಂಗೂ ಅರ್ಥ, ಮೇಲೆ ಹೊರಗೆ ವಾಯುಮಾನದ ಆಚೆ ಹಿಂಗೂ ಒಂದು ಅರ್ಥ. ಒಟ್ಟಾರೆ ನಮ್ಮ ದೃಷ್ಟಿ ನಿರೂಪುವ ಪರಿಧಿಯಿಂದ ಹೊರಗಿರುವ ಶಕ್ತಿಗಳು ಏನಿದ್ದಾವೆ ಅವುಗಳ ಪರಿಚಯ ಆಗುವುದು, ಅವುಗಳ ಕಡೆ ನಮ್ಮ ಗಮನ ಹರಿಯುವುದು ವೇದಗಳ ಮೂಲಕ ಮತ್ತು ವೇದಾನುಸಾರಿಯಾದ ಶಾಸ್ತ್ರಗಳ ಮೂಲಕ. ಸತ್ಕಲೆ ಏನು ಮಾಡ್ತದೆ? ನಮ್ಮಲ್ಲಿ ತಲ್ಲೀನತೆಯನ್ನು ಉಂಟು ಮಾಡಿ ಆನಂದ ಅನುಭವ ತಂದುಕೊಡ್ತದೆ. ಕಾವ್ಯ ಏನು ಮಾಡ್ತದೆ ಅಂತಂದ್ರೆ ಅನುಭವ ಬೆಳೆಸಿ ನಮ್ಮ ಆತ್ಮಕ್ಕೆ ಸಂಸ್ಕಾರವನ್ನು ಕೊಡ್ತದೆ. ಹೀಗೆ ನಿಗಮ, ಸತ್ಕಲೆ, ಕಾವ್ಯಗಳು 3 ರೀತಿಯ ಕೆಲಸ ಮಾಡ್ತವೆ. ಅವುಗಳ ಮೂಲಕ ಆ ಹೊರಗಿನ ಅನಂತದ ದರ್ಶನವಾಗ್ತಾ ಹೋಗ್ತದೆ. ಅಂದರೆ ಈ ಮಿತಿಯಿಂದ ಆಚೆಗಿನ ಚಿಂತನ ಶುರುವಾಗ್ತದೆ. ಸಂಸಾರದ ಈ ಮಿತಿಯಿಂದ ಆಚೆಗಿನ ವಿಷಯಗಳು ಶುರುವಾಗ್ತದೆ ಮನಸ್ಸಿಗೆ. ಅವುಗಳನ್ನ ದರ್ಶನ ಮಾಡ್ತಾ ನೀನು ನಗುನಗಿಸಿ ಲೋಕವನ್ನು ಮುಕ್ತಿಯನ್ನು ಹೊಂದು. ನಗುನಗಿಸಿ ಯಾಕಾಗಿದ್ದಾನೆ ಅಂತ ನೋಡುತ್ತೀರಿ ಅಂತಂದ್ರೆ ಇವುಗಳನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ನಿನಗೂ ಬಹಳ ಸಂತೋಷ ಆಗುತ್ತೆ. ಹಾಗೆ ಅದನ್ನು ಇನ್ನೊಬ್ಬರು ಹೇಳಿದಾಗ, ತೋರಿಸಿದಾಗ ಅವರಿಗೆ ಕೂಡ ಸಂತೋಷ. ಸತ್ಕಲೆ ಅದನ್ನ ನೀನು ಕಲಿತಾಗ ಅಭ್ಯಾಸ ಮಾಡಬಾರ್ದು, ಸಂತೋಷ ಆಗ್ತದೆ. ಹಾಗೆ ಅದರ ಅಭಿನಯ ವೇದಿಕೆಯಲ್ಲಿ ಆದಾಗ ಇತರಿಗೂ ಸಂತೋಷ. ಕಾವ್ಯಗಳ ಬಗ್ಗೆನೂ ಹಾಗೆ, ನೀನು ಆಸ್ವಾದಿಸಿದಾಗ ನಿನಗೆ ಸಂತೋಷ, ಇನ್ನೊಬ್ಬರಿಗೆಲ್ಲ ಹೇಳಿದಾಗ ಅವರಿಗೆ ಸಂತೋಷ. ಹೀಗೆ ನೀನು ಸಂತೋಷ ಕೊಟ್ಟು ಇತರ ಸಂತೋಷ ಪಡಿಸಿ ಆ ರೀತಿಯಲ್ಲಿ ಏನು ಮುಕ್ತಿದ್ದಾವೆ ಹೊಂದು ಅಂತ. ಮುಕ್ತಿಯಿಂದ ಚಿಕ್ಕದು ಈ ರೀತಿಯಲ್ಲಿ ನಾನು ಸಂತುಷ್ಟನಾಗಿದ್ದು ಇತರ ಸಂತೋಷವನ್ನ ಬಯಸುವ ಜ್ಞಾನವನ್ನು ಮುಕ್ತಿಗೆ ಅರ್ಹರಾಗ್ತಾನೆ. ಇತರ ಸಂತೋಷಕ್ಕೂ ಆತನ ಮನಸ್ಸು ಒಂದು ಪ್ರೇರಣೆ ಇರಬೇಕು, ಒಂದು ಬಯಕೆ ಇರಬೇಕು. ಆ ರೀತಿಯಲ್ಲಿ ಸಾಗಿದ ನನ್ನ ಮನಸ್ಸು ಆಗ ನೀನು ಮುಕ್ತಿಯ ದಾರಿಯ ಕಡೆ ಸಾಕ್ತಿ. ರಾಮನು ಭರತನು ತಪ್ಪಿಕೊಂಡಂದು, ರಾಮನು ಭರತನು ತಪ್ಪಿಕೊಂಡಂದು ಪ್ರೇಮಾಶ್ಲೋಕಿ ನದಿಯಾಗಿ ಪರಿತಂದು ಸೀಮೆಯ ಮುಷ್ಟಿದಲ ಬಾಂಧವ್ಯ ಸೌಂದರ್ಯ, ಸೀಮೆಯ ಮುಟ್ಟಿದಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ, ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ. ಬಾಂಧವ್ಯದ ಸೌಂದರ್ಯ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾ ಇರ್ತೇವೆ ನಾವು. ಯಾವುದು? ರಾಮ ಭರತರ ಭೇಟಿಯ ಘಟನೆ. ನಿಮಗೆ ಕಥೆ ಗೊತ್ತಿದೆ. ಕೈಕೇಯಿ ಮಂಥರೆಯ ಕುಡಿದ ತಂತ್ರಕ್ಕೆ ಒಳಗಾಗಿ ತಾನು ರಾಮನನ್ನ ಕಾಡಿಗೆ ಕಳಿಸುವಂತ ಹುಡುಕ್ತಾಳೆ. ಯುವರಾಜ್ಯ ಪಟ್ಟಾಭಿಷೇಕ ಸಂದರ್ಭದಲ್ಲಿಯೇ ಅದನ್ನು ಬಿಟ್ಟು ರಾಮ
ಹೊರಡ್ತಾನೆ. ಭರತನನ್ನು ಕರೆಸ್ತಾಳೆ ನಂತರ, ನೀನು ರಾಜನಾಗು ಅಂತ ಹೇಳ್ತಾಳೆ. ಯಾರಿಗಾದ್ರೂ ನಮ್ಮಂತವರಿಗೆ ಇಂಥ ಸಂದರ್ಭ ಸಿಕ್ಕಿದ್ರೆ ಗೊತ್ತಿದ್ದೇನೆ. ಆದರೆ ಭರತ ಹಾಗೆ ಮಾಡಿ ಸ್ವಂತ ಹಡೆದ ತಾಯಿಯೇ ಹೇಳಿದ್ರು ಕೂಡ ಕೇಳಿಲ್ಲ. ಇಲ್ಲ, ನಾಮನೇ ರಾಜನಾಗಲು ಅರ್ಹ, ಅವನನ್ನೇ ಕರ್ಕೊಂಡು ಬರ್ತೇನೆ ನಾನು, ಅಲ್ಲಿಗೆ ಹೋಗ್ತಾನೆ, ಎಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆ ಕಾಡಿ. ಅಂದರೆ ಕೈಕೇಯಿಯ ರಾಜಪೀಠದ ಆಮಿಷ ಒಳಗೆ ತುಂಬ ಪ್ರಯತ್ನ ಆಗಿದ್ದಿದ್ರು ಕೂಡ ಅವನ ಒಳಗಾಗದೆ ಬಂದ ಹೊರಗೆ. ಆಮೇಲೆ ಹುಡ್ಕೊಂಡು ಬಂದು ಚಿತ್ರಕೂಟದಲ್ಲಿ ರಾಮನನ್ನು ಭೇಟಿ ಆಗ್ತಾನೆ. ಅಣ್ಣ, ನಿನ್ನ ಈ ವಿರಹದಿಂದ ತಂದೆ ತೀರ್ಕೊಂಡಿದ್ದಾನೆ, ಎಂಥ ದುರಂತ ಸ್ಥಿತಿಯಲ್ಲಿದೆ ರಾಜ್ಯ, ಅದರಿಂದ ನೀನು ತಿರುಗಿ ಬರಬೇಕು. ಪರಿಪರಿಯಾಗಿ ಹೇಳ್ತಾನೆ. ಆಗ ರಾಮನ ಕೂಡ ಪರಿಪರಿಯಾಗಿ ಉತ್ತರವನ್ನು ಕೊಡ್ತಾನೆ. ನಾನು ಯಾಕೆ ಬರಲಾರೆ ಎಂದನ್ನು ಉತ್ತರ ಕೊಡ್ತಾನೆ. ಈ ದೃಶ್ಯ ಇದೆಯಲ್ಲ, ಈ ದೃಶ್ಯದಲ್ಲಿ ಒಮ್ಮೆ ಆತ ರಾಮನ ತಪ್ಪಿಕೊಂಡ, ರಾಮ ಭರತನ ತಪ್ಪಿಕೊಂಡ ದೃಶ್ಯ ಹೇಗಿದೆ? ಪ್ರೇಮಾಶ್ರು ಮುಖ್ಯ ನದಿಯಾಗಿ ಪರಿದಂತು. ಅವರಿಬ್ಬರ ಪ್ರೀತಿಯ ಒಂದು ಭಾವ ಕಡಲ ನೀರಾಗಿ ಹರಿತು, ನದಿಯಾಗಿ ಹರಿತು. ಅದು ಸೌಂದರ್ಯದ ಬಂಧದ ಸೌಂದರ್ಯ. ಸೀಮೆಯ ಮುಟ್ಟಿತನ, ಅಯ್ಯೋ ಪರಾಕಾಷ್ಠೆನ ಮುಟ್ಟಿತು ಅಂದಿರ್ತಾನೆ ಈ ಮಗು. ಬಾಂಧವ್ಯ ಸೌಂದರ್ಯ ಪರಾಕಾಷ್ಠೆ ಇದು. ರಾಜಕೀಯದಲ್ಲಿ ನಾವು ನೋಡ್ತೇವೆ, ರಾಜ್ಯದ ಅಧಿಕಾರ ಆಮಿಷ ಬಂತು ಅಂದ್ರೆ ಹೇಗಿರ್ತಾನೆ ಜನ. ಆದರೆ ಅದಕ್ಕೆ ಒಳಗಾಗದೆ ಆ ಸ್ಥಿತಿಯಲ್ಲಿ ಬಂದು ರಾಮನನ್ನು ಕಂಡು ಅವರಿಬ್ಬರು ಪಾತ್ರ ಒಪ್ಪಿಕೊಂಡಾಗ ಬಂದಿರೋ ಆತ್ಮೀಯತೆಯ ಪ್ರೇಮಾಶ್ರು. ಇದು ಒಂದು ಘಟನೆ. ಇನ್ನೊಂದು ಘಟನೆ ವನವಾಸದ ಕೊನೆಯಲ್ಲಿ. ಆಯ್ತು, ನಾನು ಬರ್ಲಿಕ್ಕೆ ಆಗೋದಿಲ್ಲ, ನಾನು ಬರೋ ತನಕ ಬಾಧುವಿನ ಇಟ್ಕೊಂಡು ನೋಡ್ಕೋ ಅಂತ ಹೇಳಿ ಕಳ್ತಾನಲ್ಲ, ಬರ್ತಾನೆ. ಬರಬೇಕಾದ ಹೇಳಿ ಬರ್ತಾನೆ. 14 ವರ್ಷ ಮುಗಿದ ತಕ್ಷಣ ಮುಂದಿರ್ಬೇಕು, ಇಲ್ಲ ನಾನೇ ಪರೀಕ್ಷೆ ಮಾಡ್ತೇನೆ. ಹೀಗೆ ಹೇಳ್ಕೊಂಡು ನಂದಿ ಗ್ರಾಮದಲ್ಲೇ ಇದ್ದುಕೊಂಡು ತನ್ನ ಕರ್ತವ್ಯ ನಿರ್ವಹಣೆ ಮಾಡೋದ್ರ ಕೂಡ ಒಳ್ಳೆ ನೆಪದಲ್ಲಿ ಬಂದಿದೆ. ಕಡೆಯೋಗಿ ಭರತನಲ್ಲ ಬಂದು ತಿಂಬ ಅನ್ನೋ ಮಾತು ಬಂದಿದೆ. ಭರತನ ಕರ್ಮಯೋಗದ ಒಳಗಡೆ ಅದೆಲ್ಲ ಅಂತ ಮುಗಿದ ನಂತರ 14 ವರ್ಷ ಕಳೆದ ನಂತರ ರಾಮ ತಿರುಗಿ ಬರ್ತಾನೆ. ಆಗ ಕೂಡ ಒಮ್ಮೆ ಅವನನ್ನು ಕಂಡಾಗ ನಂದಿಗ್ರಾಮದಲ್ಲಿ ಅವಾಗ ಕಂಡಾಗ ಸವತಿಯರ ಮಕ್ಕಳು, ತಂದೆ ತಾಯಿ ಮಕ್ಕಳಲ್ಲ, ಆದರೂ ಕೂಡ ಇಬ್ಬರು ತಪ್ಪಿಕೊಂಡು ಪ್ರೇಮ ಸೂಚಿಸಿದರಲ್ಲ. ಇದೆಂತ ಬಾಂಧವ್ಯ ಸೌಂದರ್ಯ ಪರಾಕಾಷ್ಠೆ ಅಂತ ಕೊನೆ ಹೆಚ್ಚು ಪಾಲ್ಗೊಳ್ಳಿ. ಕ್ಷೇಮವಾದ ಜೀವಕ್ಕೆ ಮಕ್ಕುತ್ತೇನೆ. ಇಂತಹ ನಿಷ್ಕಲ್ಮಷವಾದ ಬಾಂಧವ್ಯ, ಅದೇ ಬಾಂಧವ್ಯದ ಸೌಂದರ್ಯ. ನಿಷ್ಕಲ್ಮಷತೆಯೇ ಬಾಂಧವ್ಯದ ಸೌಂದರ್ಯ. ನಿಷ್ಕಲ್ಮಷತೆ ನಿಷ್ಕಪಟತೆ. ನಾವು ಒಳಗೆ ಕಪಟತನ ಇದ್ದ ಒಂದು ಬಾಂಧವ್ಯ ಆಗಿದ್ದಿದ್ರೆ ಅದೇನೋ ಒಂದು ಚಂದ ಇರೋದಿಲ್ಲ. ಮೇಲ್ನೋಟಕ್ಕೆ ತೋರಿಕೆ ಆಗ್ತದೆ ಬಾಂಧವ್ಯ ಸೌಂದರ್ಯ, ತೋರಿಕೆ ಆಗ್ತದೆ. ನಿಷ್ಕಪಟವಾಗಿ ಬಂದಾಗ ಆಗ ಕಣ್ಣೀರು ಬರೋದು. ಮೊಸಳೆ ಕಣ್ಣು ಅಂತ ಹೇಳ್ತಾರೆ ಅವರು, ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ. ಆದ್ರೂ ಅದು ಆ ಕಡೆ ಬರುವಾಗಲೇ ಗೊತ್ತಾಗ್ತದೆ ಮೊಸಳೆ ಕಣ್ಣೀರಿದು ಅಂತ. ಸಹಜವಾದ ಕಣ್ಣೀರು ಯಾವುದು, ಮೊಸಳೆ ಕಣ್ಣೀರು ಯಾವುದು ಅಂತ ನೋಡುವಾಗ ಗೊತ್ತಾಗ್ತದೆ. ಅದೇನು ಸಹಜವಾದ ಕಣ್ಣೀರು. ಹಾಗಾಗಿ ನಿಷ್ಕಲ್ಮಷವಾದ ಬಾಂಧವ್ಯ ಇದೆಯಲ್ಲ, ಅದು ಜೀವಕ್ಕೆ ಕ್ಷೇಮ, ಜೀವಕ್ಕೆ ಆತ್ಮನಿಗೆ ಬದುಕಿಗೆ ಕ್ಷೇಮ. ಪರಸ್ಪರರ ಬಾಂಧವ್ಯದಲ್ಲಿ ನಿಷ್ಕಪಟತೆ ಇದ್ದರೆ
ಮನಸ್ಸು ನೆಮ್ಮದಿಯಿಂದ ಇರ್ತದೆ. ಅಲ್ಲಿ ಕಪಟತೆ ಯದೇಶ ಬಂದರೂ ಕೂಡ ಎಲ್ಲೋ ಒಂದ್ ಕಡೆ ಜೀವಕ್ಕೆ ತೊಂದರೆ ಆಗ್ತದೆ. ಅಂತಃಸಾಕ್ಷಿ ಕಷ್ಟಪಡ್ತದೆ. ಕಪಟತನದಿಂದ ಅಂತಃಸಾಕ್ಷಿ ಕಷ್ಟಪಡ್ತದೆ. ಕಪಟತನ ಮಾಡುವವನ ಅಂತಃಸಾಕ್ಷಿ ಒಂದು ರೀತಿಯ ಕಷ್ಟಪಡ್ತದೆ. ಕಪಟತನಕ್ಕೊಳಗಾಗುವವನ ಒಂದು ಮನಸ್ಥಿತಿ ಒಂದು ರೀತಿಯ ಕಷ್ಟಪಡ್ತದೆ. ಹೀಗೆ ಅದರಿಂದ ಜೀವಕ್ಕೆ ಅದು ಆರೋಗ್ಯಕರವಲ್ಲ. ಆದರೆ ನಿಷ್ಕಪಟವಾದ ನಿಷ್ಕಲ್ಮಶವಾದ ಬಾಂಧವ್ಯದನ್ನ ಅದು ಕ್ಷೇಮ ಜೀವಕ್ಕೆ ಮಹಿತಕಾರಿ. ಒಂದು ಭಜನೆ ಮಾಡೋಣ. जय राम जय राम जय जय सीताराम। 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 जय रघुनंदन राम राम। रघुनंदन राम राम। जय रघुनंदन राम राम। जय रघुनंदन राम राम। जानकी जीवन राम राम। जानकी जीवन राम राम। जय रघुनंदन जानकी जीवन राम सीताराम। जय रघुनंदन जानकी जीवन सीता मोहन राम। जय रघुनंदन जानकी जीवन सीता मोहन राम। जय रघुनंदन जानकी जीवन सीता मोहन राम। जय जय राम जय राम जय जय सीताराम। जय जय राम जय राम जय जय सीताराम। अयोध्यावासी राम राम। अयोध्यावासी राम राम। आपन बांधव राम राम। आपन बांधव राम राम। अयोध्यावासी राम राम। अयोध्यावासी राम राम। आपन बांधव राम राम। आपन बांधव राम राम। अयोध्यावासी राम राम राम। अयोध्यावासी राम राम राम। आपन बांधव राम। आपन बांधव राम राम। जय जय राम जय राम जय जय सीताराम। जय जय राम जय राम जय जय सीताराम। दशरथनंदन राम राम। दशरथनंदन राम राम। दशमुखनाथन राम राम। दशमुखनाथन राम राम। दशरथनंदन राम राम। दशरथनंदन राम राम। दशमुखनाथन राम राम। दशमुखनाथन राम राम। दशरथनंदन दशमुखनाथन दशरथनंदन दशमुखनाथन हनुमत्सेवित राम। हनुमत्सेवित राम। जय जय राम जय राम जय जय सीताराम। जय जय राम जय राम जय जय सीताराम। जय रघुनंदन राम राम। जय रघुनंदन राम राम। जानकी जीवन राम राम। जानकी जीवन राम राम। जय रघुनंदन जानकी जीवन जय जय सीताराम। जय रघुनंदन जानकी जीवन जय जय सीताराम। जय जय राम जय राम जय जय सीताराम। जय जय राम जय राम जय जय सीताराम। जय जय राम जय राम
ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ 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 ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ 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 ಲಕ್ಷ್ಮೀರಮಣ ಗೋವಿಂದ ಪ್ರಹ್ಲಾದವರದ ಗೋವಿಂದ ನಮಃ ಪಾರ್ವತೀ ಪತಯೇ ಹರ ಮಹಾದೇವ. ಈ ರಾಮ ಭರತರ ಬಾಂಧವ್ಯ ಸೌಂದರ್ಯ ಇದನ್ನೇ ಇಟ್ಟುಕೊಂಡು ಮುಂದಿನ ಪದ್ಯ ಶುರುವಾಗ್ತದೆ. ಪ್ರೀತಿ ಮಹಿಮೆಯ ಚಿತ್ರರೀತಿಯು ವಾಲ್ಮೀಕಿ ಪ್ರೀತಿ ಮಹಿಮೆಯ ಚಿತ್ರರೀತಿಯಂ ವಾಲ್ಮೀಕಿ ನೀತಿ ಸೂಕ್ಷ್ಮದ ಗಹನ ಮಾರ್ಗಮಂ ವ್ಯಾಸರ್ ಗೀತೆಯಲಿ ವಿಶ್ವಜೀವನ ರಹಸ್ಯವನವರ್ ಗೀತೆಯಲಿ ವಿಶ್ವಜೀವನ ರಹಸ್ಯವನವರ್ ಖ್ಯಾತಿಸಿ ಹರಲು ಕಾವ್ಯ ಮಂಕುತಿಮ್ಮ ಖ್ಯಾತಿಸಿ ಹರಲು ಕಾವ್ಯ ಮಂಕುತಿಮ್ಮ. ಭರತನ ರಾಮನ ಈ ಘಟನೆಯ ಹಿನ್ನೆಲೆಯಲ್ಲೇ ಈ ಶಬ್ದ ಶುರುವಾಗಿದೆ. ಪ್ರೀತಿ ಮಯಮಯ ಚಿತ್ರ ರೀತಿಯನ್ನು ವಾಲ್ಮೀಕಿ ವ್ಯಾಸರು ವರ್ಣಿಸಿದ್ದಾರೆ. ಅದ್ಭುತವಾದ ಜೀವನ ದರ್ಶನ ಇದೆ. ವಾಲ್ಮೀಕಿಯ ರಾಮಾಯಣ ಪ್ರೀತಿಯ ಮಹಿಮೆಯ ಚಿತ್ರ ರೀತಿ ಎಂಬ ರೀತಿ. ಈಗ ಭರತನ ಭಾತೃ ಪ್ರೇಮವನ್ನ ಸ್ವಲ್ಪ ನಾವು ನೆನಪು ಮಾಡಿಕೊಂಡ್ವಿ. ಹಾಗೆ ಲಕ್ಷ್ಮಣನ ಭಾತೃ ಪ್ರೇಮವೂ ಇದೆ. ಹಾಗೇನೆ ದಶರಥನ ಪುತ್ರ ಪ್ರೇಮ ಇದೆ. ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಪ್ರೀತಿ ಬಂದಿರ್ತದೆ ನೋಡಿ. ಅದೇ ಚಿತ್ರ ರೀತಿಯನ್ನು ಹೇಳಿದ್ರೆ ಬೇರೆ ಬೇರೆ. ಅದರ ರಾಮಾಯಣದ ಒಂದು ಕಾವ್ಯದ ನಡೆ ಹೆಚ್ಚು ಈ ರೀತಿಯ ಪ್ರೀತಿಯ ವಿವಿಧ ಮುಖಗಳ ಒಣಗಲೇ ಹೋಗ್ತಾ ಇರ್ತದೆ. ಆದರೆ ಮಹಾಭಾರತ ಹಾಗಲ್ಲ. ನೀತಿಯ ವಿಷಯ ಮುಖ್ಯ, ಪ್ರೀತಿಗಿಂತ ನೀತಿಯ ಮುಖ್ಯ. ನೀತಿ ಸೂಕ್ಷ್ಮದ ಗಹನ ಮಾರ್ಗವಂ ವ್ಯಾಸ. ನೀತಿ ಬಹಳ ಸೂಕ್ಷ್ಮ. ಪ್ರೀತಿ ಸೂಕ್ಷ್ಮ ಏನಿಲ್ಲ, ಎಲ್ರಿಗೂ ಅರ್ಥವಾಗುವಂಥದ್ದು, ಎಲ್ಲ ಹೃದಯಕ್ಕೂ ಅರ್ಥವಾಗುವಂಥದ್ದು.
ನೀತಿ ಸೂಕ್ಷ್ಮ ಸ್ವಲ್ಪ ಬುದ್ಧಿವಂತಿಕೆ ಇದ್ದರೆ ಪಾಂಡಿತ್ಯ ಇದ್ದರೆ ಮಾತ್ರವೇ ಅರ್ಥವಾಗ್ತದೆ. ಅಂತಹ ಸೂಕ್ಷ್ಮ ಗಾಢವಾದ ಮಾರ್ಗಗಳನ್ನು ವ್ಯಾಸರು ಚಿತ್ರಿಸಿದ್ದಾರೆ ಮಹಾಭಾರತದಲ್ಲಿ. ಚತುರಂಗದ ಆಟ ಆಗಿ ಚತುರಂಗದಲ್ಲಿ ಪಾಂಡವರು ಸೋತಾಗ ದ್ರೌಪದಿ ಎಳ್ಕೊಂಡು ಬಂದ ದುಶ್ಯಾಸನ ದುರ್ಯೋಧನ ಆಣತಿಯಿಂದ ಎಳ್ಕೊಂಡ್ಬಂದ. ಅವಳು ಬರೋ ಸ್ಥಿತಿ ಇರಲಿಲ್ಲ, ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಅದು ಎಳ್ಕೊಂಡೇ ಬಂದ. ಎಳ್ಕೊಂಡು ಬಂದ ದರ್ಶನ ಕೂಡ ಕ್ರೋಧ ನೋಡುವರಿಗೆ ಪಾಂಡವರಿಗೆ ಅತ್ಯಂತ ಮನಸ್ಸಿಗೆ ಕಲ್ಪುವಂತಹ ದರ್ಶನವೇ. ಆಮೇಲೆ ಏನೆಲ್ಲ ಆಯ್ತು, ವಸ್ತ್ರಾಪಹಾರ ತನಕ ಹೋಯ್ತಲ್ಲ. ಆವಾಗ ಪಾಂಡವರ ಇವರು ಯಾವ ಸ್ಥಿತಿಯಲ್ಲಿ ಕೂತಿದ್ರು ಗೊತ್ತಿರೋದು ನಿಜ, ಏನು ಮಾಡಿರೋ ನಿಜ. ಯಾವ ಸ್ಥಿತಿಯಲ್ಲಿ ಕೂತಿದ್ರು, ಅವಳಿಗೆ ಎಷ್ಟು ಕಾಲ್ಮಾಡ, ಎಷ್ಟು ಸಂಕಟ, ಎಷ್ಟು ದ್ವೇಷ, ರೋಷ ಏನೆಲ್ಲ ಚಿಂತೆಗಳು ಬಂದಿರ್ತದೆ. ಆದರೆ ಏನು ಮಾಡಲಿಲ್ಲ. ಯಾಕೆ? ನೀತಿ. ಏನು ಸಾಮರ್ಥ್ಯ ಇದ್ದು ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನೀತಿ ತಪ್ಪಾಗ. ನೀತಿ ಏನು? ಆ ಕಾಲದ ನೀತಿ ಏನು? ಚದುರಂಗದ ಆಟದಲ್ಲಿ ಎಲ್ಲವೂ ಕಳ್ಕೊಂಡ ದಾಸ. ಅದರಿಂದ ನಾವೇನು ಮಾಡಂಗಿಲ್ಲ. ಅದು ನೀತಿ. ಚದುರಂಗದ ಆಟಕ್ಕೂ ಒಂದು ವಿಶಿಷ್ಟವಾದ ಸ್ಥಾನ ಅದರಲ್ಲಿದೆ. ಆ ಕಾಲದಲ್ಲಿ ಇತ್ತು. ದ್ಯೂತನ್ ಛಲೇತಾಮಸ್ಮಿ ಅಂತ ಗೌಗೀತೆಯಲ್ಲಿ ಬರ್ತದೆ. ಛಲೇತಾಂ ದ್ಯೂತಂ ಅಸ್ಮಿ ಅಂತ ದ್ಯೂತ ಕಟ್ಟ ಮಾತು ಸ್ಥಾನ ಇದೆ. ಹಾಗಾಗಿ ಅದರಲ್ಲಿ ಆ ಕಾಲದ ನಿಯಮದಂತೆ ಕಟ್ಟಳೆಯಂತೆ ಸೋತವರಾದ್ದರಿಂದ ಅದೇನು ಮಾಡಿಕೊಂಡು ಹೋಗಲಿಲ್ಲ. ಅದೇ ನೀತಿಯ ಸೂಕ್ಷ್ಮ ಅಂದರೆ. ಇನ್ನು ಅಂತಹ ಹೆಜ್ಜೆಗಳು ಮಹಾಭಾರತದಲ್ಲಿ ಅಲ್ಲಲ್ಲಿ ಬರ್ತವೆ. ನೀತಿ ತಪ್ಪದೆ ಕರ್ಕೊಂಡು ಹೋಗುವಂತಹ ಸ್ಥಿತಿ. ಅದನ್ನ ಗಹನವಾದ ಮಾರ್ಗವನ್ನು ವ್ಯಾಸರು ಹೇಳ್ತಾರೆ. ಭಗವದ್ಗೀತೆಯಲ್ಲೇ 2 ಸಲ ನೀತಿ ಶಬ್ದದ ಉತ್ಕೃಷ್ಟವಾದ ಉಲ್ಲೇಖ ಬಂದಿದೆ. ನೀತಿ ರಸ್ತೆ ಜಿಗೀಷತ. ಯುದ್ಧದಲ್ಲಿ ಯಾರು ಗೆಲ್ತಾರೆ ಅವರ ಒಳಗಿನ ಒಳ್ಳೆಯ ನೀತಿ ಇದೆಯಲ್ಲ, ಅದು ಕೂಡ ಅದ್ಭುತವಾದ ಭಗವಂತನ ಮಹಿಮೆ. ಕೊನೆಯಲ್ಲಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರಾಶ್ರಯ ವಿಜಯೋ ಧೂಪ್ನೀತಿ ಧ್ರುವಾನೀತಿ ನಮಕ್ರಮ. ವಿಜಯೋ ಭೂತಿ ಧ್ರುವಾನೀತಿ ಮತಿರ್ಮಮ. ಧ್ರುವಾನೀತಿ ಕೊನೆ ಸಾಲಿದೆ. ನಿಶ್ಚಿತವಾಗಿ ಗಟ್ಟಿಯಾಗಿ ನೀತಿ ಅಲ್ಲಿದೆ. ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಅವನ ಜೊತೆಯಾಗಿ ಧನುರ್ಧಾರಿಯಾದ ಅರ್ಜುನ ಇದ್ದಾನೆ, ಅವನ ನೀತಿ ಖಂಡಿತ ಆಗ್ತದೆ ಅಂತ ನಾನು ಅನಿಸ್ತದೆ. ಸಂಜೆ ಹೇಳ್ತಾರೆ ನೀತಿಯ ಭಾಗ ಬಹಳ ಮುಖ್ಯವಾದ ಭಾಗ. ಅದಕ್ಕೆ ಗೀತೆಯ ಚರಮ ಶ್ಲೋಕದಲ್ಲಿ ಈ ಮಾತು ಬಂದಿದೆ. ಅದರಿಂದ ನೀತಿಯ ಸೂಕ್ಷ್ಮ ಮಾರ್ಗವನ್ನು ಹೇಳುವುದೇ ಮಹಾಭಾರತ ನಡೆ. ಪ್ರೀತಿಯ ವಿಚಿತ್ರವಾದ ಮುಖಗಳನ್ನು ಚಿತ್ರಿಸುವುದೇ ರಾಮಾಯಣದ ನಡೆ. ಅಂದರೆ ನೀತಿಯ ಗಹನ ಮಾರ್ಗವನ್ನು ತೋರಿಸುವುದೇ ಮಹಾಭಾರತ ನಡೆ. ಈ 2 ಕಾವ್ಯಗಳ 2 ಗ್ರಂಥಗಳ ಬೇರೆ ನಡೆ. ಅದರಲ್ಲಿ ವಿಶೇಷ ಭಗವದ್ಗೀತೆ ಮಹಾಭಾರತದಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳ್ತಾನೆ ಬೇಕು. ಗೀತೆ ವಿಶ್ವಜೀವನ ರಹಸ್ಯಂ ಅವನ್ ಅಂದರೆ ವ್ಯಾಸ ಖ್ಯಾತಿಸಿಯರು, ತೋರಿಸಿಯರು, ಚಿತ್ರಿಸಿಯರು. ಅದು ಕಾವ್ಯ, ಅದು ನಿಜವಾದ ಕಾವ್ಯ. ಭಗವದ್ಗೀತೆಯಲ್ಲಿ ವಿಶ್ವಜೀವನದ ರಹಸ್ಯವನ್ನ ಅದ್ಭುತವಾಗಿ ಕೊಟ್ಟಿದ್ದಾರೆ ವೇದವ್ಯಾಸ. ಭಗವಂತ ಹೇಳಿದ್ದು ಅಂತ ಅದು, ಆದರೆ ಬರೆದವರು ವೇದವ್ಯಾಸ, ರಚನೆ ಮಾಡಿದವರು ವೇದವ್ಯಾಸ. ಹಾಗಾಗಿ ಅದರಲ್ಲಿ ವೇದವ್ಯಾಸರ ಸಾಮರ್ಥ್ಯ ಕೂಡ ಬಂದಿದೆ. ಅವರ ದಿವ್ಯ ದೃಷ್ಟಿ, ಅವರ ಪಾಂಡಿತ್ಯ, ಅವರ ಪ್ರತಿಭೆಗಳು ಬಂದಿದೆ. ವಿಶ್ವಜೀವನ ರಹಸ್ಯವನ್ನು ಭಗವದ್ಗೀತೆ ಹೇಳಿದೆ ಅಂತ. ವಿಶ್ವಜೀವನ ರಹಸ್ಯ
ವಿಶ್ವ ಜೀವನ ಎರಡು ಶಬ್ದ ಬೇರೆ ಪ್ರತ್ಯೇಕ ತಗೊಂಡು ಒಂದು ರೀತಿ ಅರ್ಥ ಆಗುತ್ತೆ, ಒಟ್ಟಿಗೆ ತಗೊಂಡಿರೋ ರೀತಿ ಅರ್ಥ ಆಗುತ್ತೆ. ಬೇರೆ ತಿಳ್ಕೊಂಡ್ರೆ ವಿಶ್ವದ ರಹಸ್ಯ, ವಿಶ್ವ ಹೇಗೆ ಸೃಷ್ಟಿಯಾಯಿತು, ಹೇಗೆ ಲಯಗೊಳ್ಳುತ್ತದೆ, ಬ್ರಹ್ಮನ ದಿವಸದ ಆರಂಭದಲ್ಲಿ ಸೃಷ್ಟಿ ಹೊರಗೆ ಬರ್ತದೆ, ಪ್ರಕ್ರಿಯೆ ಬರ್ತದೆ. ಮತ್ತೆ ಅವನ ಅವನ ನಿದ್ರೆ ಕಾಲದಲ್ಲಿ, ಬ್ರಹ್ಮನ ಪ್ರಳಯ ಕಾಲದಲ್ಲಿ, ನಿದ್ರೆ ಕಾಲದಲ್ಲಿ ಲಯ ಬರ್ತದೆ. ರಾತ್ರಿ ಆಗಮೇ ಅಲಿಯಂತೆ ಪ್ರಣವತ್ಯಾರಾಗಮೆ. ಇದು ಒಂದು ವಿಷಯ, ಭಗವದ್ಗೀತೆ ಬಂದಿರುವ ವಿಶ್ವದ ರಹಸ್ಯದ ಒಂದು ವಿಷಯ. ಈ ಬ್ರಹ್ಮಾಂಡ ಬ್ರಹ್ಮದೇವರ ಹಗಲು ಬಂದಾಗ ಸೃಷ್ಟಿಯಾಗಿ ಒಳಗೆ ನಡೀತಾ ಇರ್ತದೆ. ಅವನ ರಾತ್ರಿಕಾಲ ಬಂದಾಗ ಲಯ ಬರ್ತದೆ, ಮತ್ತೆ ಅವನ ಹಗಲು ಬರ್ತಾನೆ, ಬಂದಿದ್ದ ಮತ್ತೆ ಸೃಷ್ಟಿಯಾಗ ಭೂತಗ್ರಾಮಸ್ಸ ಏವಾವಯಂ ಭೂತ್ವ ಅವಿಲೀಯತೆ. ಇದೇ ಭೂತ ಸಮೂಹವೇ, ಪ್ರಾಣ ಸಮೂಹವೇ ಹಿಂದೆ ಜೊತೆ ಮತ್ತೆ ಬರ್ತಾ ಇರ್ತದೆ. ಹೀಗೆ ವಿಶ್ವದ ಚಕ್ರ ಹೇಗೆ ತಿರುಗ್ತದೆ ಅಂತ ಒಂದು ರಹಸ್ಯ ಅನ್ಕೋತೀವಿ ಭಗವದ್ಗೀತೆಯಲ್ಲಿ. ಇದರ ವಿಸ್ತಾರ ಬೇರೆ ಬೇರೆ ಕಡೆ ತುಂಬಾನೇ ಇದೆ, ಆದ್ರೆ ಭಗವದ್ಗೀತೆ ನೇರವಾದ ಶಬ್ದಗಳನ್ನು ಕೊಡ್ತದೆ. ಹಾಗೆ ಜೀವನ ರಹಸ್ಯ, ಜೀವಾತ್ಮನ ರಹಸ್ಯ. ಅವನು ಹೇಗೆ ಹೋಗ್ತಾನೆ, ಹೇಗೆ ಸಾಯ್ತಾನೆ, ಹೇಗೆ ಹೋಗ್ತಾನೆ, ಹೇಗೆ ಬರ್ತಾನೆ. ಹುಟ್ಟುವಾಗಲೇ ಸ್ತೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯ. ಎಲ್ಲ ಸೂಕ್ಷ್ಮ ಇಂದ್ರಿಯಗಳ ಜೊತೆ ಕಟ್ಕೊಂಡೇ ಬರ್ತಾನೆ. ಗೃಹೀತ್ವೈತಾನಿ ಸೈನ್ಯಾದಿ ವಾಯುರ್ಗಂಧಾನಿ ವಾಶಯ. ವಾಯು ಆಕಾರದಲ್ಲಿರುವ ಪರಿಮಳ ಹೊತ್ಕೊಂಡೇ ಬರ್ತದೆ. ಹೇಗೆ ಹಾಗೆ ಜೀವಾತ್ಮನು ಒಂದು ಶರೀರ ಬಿಟ್ಟು ಇನ್ನು ಶರೀರಕ್ಕೆ ಹೋಗ್ಬೇಕಾದ್ರೆ ತನ್ನ ಸೂಕ್ಷ್ಮ ಶರೀರದ ಎಲ್ಲ ಭಾಗಗಳನ್ನು ಕಟ್ಟಿಕೊಂಡೇ ಹೋಗ್ತಾನೆ. ಅಲ್ಲಿ ಅದಕ್ಕೆ ಸ್ಥೂಲ ರೂಪ ಸಿಗುತ್ತೆ ಹೊಸ ಶರೀರ ಬಂದಾಗ. ಇದು ಜೀವಾತ್ಮನ ಮರಣ ಮತ್ತು ಜೀವ ಜನ್ಮದ ಒಂದು ಪ್ರಕ್ರಿಯೆ. ಹಾಗೆ ಕ್ಷೇತ್ರಜ್ಞ ವಿಭಾಗ ಯೋಗ ಬಹಳ ಅದ್ಭುತವಾದ ವಿಷಯ. ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು? ಶರೀರ ಪ್ರಧಾನವಾದ ಕ್ಷೇತ್ರ, ಅದು ಸೂಕ್ಷ್ಮ ಶರೀರ ಕೂಡ ಬರ್ತದೆ. ಹಾಗೆ ಕ್ಷೇತ್ರಜ್ಞ ಅಂದರೆ ಜೀವಾತ್ಮ ಪ್ರಧಾನವಾಗಿ ಅವನ ಹಿನ್ನೆಲೆಯಲ್ಲಿ ಪರಮಾತ್ಮ ತನಕ ಕ್ಷೇತ್ರಜ್ಞ ವಿಭಾಗದಲ್ಲೇ ಬರ್ತಾರೆ. ದ್ರಷ್ಟ ಹನುಮಂತ ಚ ಭಕ್ತ ಭೋಕ್ತ ಮಹೇಶ್ವರ ಪರಮಾತ್ಮೇ ವ್ಯಾಪ್ಯುಕ್ತ ದೇಹಸ್ಮಿನ್ ಪುರುಷ ಪರ. ನೋಡಿ, ಚೈತನ್ಯದ ಅಂತರ್ವಿಷ್ಟಿತ್ತು. ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮ. ಚೈತನ್ಯದ ವಿವಿಧ ವಂದನೆಗಳು ಕ್ಷೇತ್ರಜ್ಞ ವಿಭಾಗ ಪಡ್ತಿದೆಲ್ಲ. ಈ ರೀತಿಯಲ್ಲಿ ಚೈತನ್ಯ ಮತ್ತು ಅಚೇತನ ಮಿಶ್ರಣ ಈ ಜೀವನ. ಇದು ಜೀವಾತ್ಮನ ರಹಸ್ಯ. ಜೀವಾತ್ಮನ ಮನಸ್ಸು ಹೆಂಗೆ ಆಗಿದೆ? ಸೂಕ್ಷ್ಮ ಶರೀರ 3 ಗುಣಗಳಿಂದ ಆಗಿದೆ. ಆ 3 ಗುಣಗಳ ಮಹಿಮೆ ಹೆಂಗೆ? ಆ 3 ಗುಣಗಳಿಂದ ಹೇಗೆ ಮನುಷ್ಯ ವರ್ತಿಸ್ತಾನೆ? ಹೀಗೆ ಈ ರೀತಿಯ ಜೀವಾತ್ಮನ ಸೂಕ್ಷ್ಮ ವಿಷಯ ರಹಸ್ಯ ಅಂತ ಸೂಕ್ಷ್ಮ ವಿಷಯಗಳು ಅಂತ ಅರ್ಥ. ಗುಟ್ಟಾಗಿರಬೇಕು, ಎರಡರಬ ಅಂತ ಅರ್ಥ ಅಲ್ಲ ರಹಸ್ಯ. ಸೂಕ್ಷ್ಮ ವಿಷಯಗಳು ಅಂತ ಅರ್ಥ. ಅಂತ ಸೂಕ್ಷ್ಮ ವಿಷಯಗಳನ್ನು ಭಗವದ್ಗೀತೆ ಅದ್ಭುತವಾಗಿ ಕೊಟ್ಟಿರ್ತಾರೆ. ಅಂತ ಭಗವದ್ಗೀತೆಯಲ್ಲಿ ಕೊಟ್ಟರು ವೇದವ್ಯಾಸ. ಅದರಿಂದ ನೀತಿಯ ಸೂಕ್ಷ್ಮ, ಪ್ರೀತಿಯ ಸೂಕ್ಷ್ಮ, ವಿಶ್ವ ಜೀವನ ರಹಸ್ಯ ಇವುಗಳು ದಿವ್ಯ ಬಂದಿವೆ. ಅದರಿಂದ ರಾಮಾಯಣ ಮಹಾಭಾರತ ನಿಜವಾದ ಕಾವ್ಯ. ವರದಗಳಲ್ಲ, ಅದನ್ನೆರಡಲ್ಲಿ ಅದರದ್ದೇ ಒಂದು ಅಂಶ ತಗೊಂಡು ಕಾವ್ಯದ ಒಂದು ಅಂಶ. ಆದರೆ ನಿಜವಾದ ಕಾವ್ಯ ಅವುಗಳೇ ಶಾಸ್ತ್ರೀಯರು, ಅದು ಕಾವ್ಯ ಅಂದ್ರೆ ಅದೇ ನಿಜವಾದ ಕಾವ್ಯ. ಅದನ್ನು ಓದಿ ರಸಾಸ್ವಾದವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ನಮ್ಮಲ್ಲಿ ಬಂದರೆ ಆ ವಿಷಯವನ್ನು ವಿಕಾಸ ಖಂಡಿತ ಆಗ್ತದೆ. ಹೃದಯ ಕೊಪ್ಪುವ ಭಾಷೆರಾಗಲಯ ವಿಸ್ತಾರ. ಹೃದಯ ಕೊಪ್ಪುವ ಭಾಷೆರಾಗಲಯ ವಿಸ್ತಾರ. ಪರಚರ್ಚೆ
ತರ್ಕ ಭಾಷೆ ಹೃದಯಮತಿ ಸತಿಪತಿಗಳಂತಿರಲು ಯುಕ್ತವದು ಹೃದಯಮತಿ ಸತಿಪತಿಗಳಂತಿರಲು ಯುಕ್ತವದು ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ. ಜೀವನದಲ್ಲಿ ಎರಡೂ ಮುಖಗಳಿದ್ದಾರೆ. ರಸವೂ ಇದೆ, ತರ್ಕವೂ ಇದೆ. ನೋಡಿ, ಹಿಂದಿನ ಪದ್ಧತಿ ಅಷ್ಟೇ ಬಂತಲ್ವ, ಪ್ರೀತಿಯ ವಿವಿಧ ಮುಖಗಳು, ಅದು ರಸದ ವಿಭಾಗಕ್ಕೆ ಬರ್ತವೆ. ನೀತಿಯ ಸೂಕ್ಷ್ಮ ಮಾರ್ಗ ಇದೆ, ಅದು ತರ್ಕದ ಮಾರ್ಗಕ್ಕೆ ಬರ್ತವೆ. ಹಾಗಾಗಿ ಆ ನೀತಿ ಮತ್ತು ಪ್ರೀತಿಗಳ ವಿಷಯ ಇನ್ನಷ್ಟು ಪದ್ಯ ಬರೋದ್ರಿಂದ ಈ ಪದ್ಯ ಹುಡ್ಕೊಂಡು ಬದುಕೆ ಬೇರೆ ಕೂಡ್ಕೊಂಡಿರ್ತದೆ ಅಂತ. ರಸ ಮತ್ತು ತರ್ಕ. ರಸ ಅಂದ್ರೆ ನಮ್ಮ ಭಾವಗಳು, ತರ್ಕ ಅಂದ್ರೆ ನಮ್ಮ ವಿಚಾರ ಶಕ್ತಿ. ಈ ಭಾವಗಳು ಹೇಗೆ ಹೊರಗೆ ಬರ್ತವೆ? ಅದೇ ಒಪ್ಪುವ ಭಾಷೆ, ರಾಗಲಯ ವಿಸ್ತಾರ, ಇವುಗಳ ಮೂಲಕ ಹೊರಗೆ ಬರ್ತದೆ. ಅದೇ ಒಪ್ತಕ್ಕಂಥ ಭಾಷೆ. ಸಂದರ್ಭ ಯಾವುದು? ಆ ಸಂದರ್ಭ ತಕ್ಕಂತೆ ಶಬ್ದಗಳು ಇರಬೇಕು. ಯುದ್ಧ ಸಂದರ್ಭ ಆದ್ರೆ ಅವಾಗ ಸ್ವಲ್ಪ ಕರ್ಕವಾದ ಶಬ್ದಗಳು ಬರ್ತವೆ. ಕವಿಯ ಕವಿತೆಯಲ್ಲಿ ಒತ್ತಕ್ಷರಗಳನ್ನು ಕೂಡಿದ, ಮಹಾತ್ಮಗಳನ್ನು ಕೂಡಿದ ದೊಡ್ಡ ದೊಡ್ಡ ಗಟ್ಟಿ ಶಬ್ದಗಳು ಬರ್ತವೆ ಯುದ್ಧದ ವರ್ಣನೆ ಮಾಡಬೇಕಾದ್ರೆ. ಅದೇ ಶಾಂತವಾದ ಸ್ಥಿತಿಯ ವರ್ಣನೆ ಮಾಡಬೇಕಾದ್ರೆ ಹಾಗಲ್ಲ, ಸೌಮ್ಯವಾದ ಶಬ್ದ ಬರ್ತವೆ. ಅದೇ ಒಬ್ಬ ಭಾಷೆ, ಅದಕ್ಕೆ ರಾಗಲಯ ವಿಸ್ತಾರ. ಅದಕ್ಕೆ ಒಬ್ಬ ಕವಿ, ಒಬ್ಬ ಸಂಗೀತಗಾರ ರಾಗವನ್ನು ಹಾಕಿ ಲಯವನ್ನು ಹಾಕ್ತಾನೆ. ಹಾಗೆ ಇವೆಲ್ಲ ರಸ. ಪದಚರ್ಚೆ, ಮತ ವಿಚಾರಕ್ಕೆ ತಕ್ಕ ಭಾಷೆ, ಇವೆಲ್ಲ ತಕ್ಕ ಪದ. ಅದೇ ರೀತಿ ಪದ ಇರಬೇಕು, ಶಬ್ದ ಇರಬೇಕು, ತರ್ಕದಲ್ಲಿ ಕರಾರೋಕ ಶಬ್ದ ಇರಬೇಕು, ಸ್ವಲ್ಪ ಹೆಚ್ಚಿನ ಇರಬಾರ್ದು. ಕಾವ್ಯದಲ್ಲಾದ್ರೆ ಅಲ್ಲಿ ಭಾವ ಮುಖ್ಯ, ಅಥವಾ ರಸ ಆದರೆ ಆತ್ಮ. ಆದರೆ ತರ್ಕದಲ್ಲಿ ಹಾಗಲ್ಲ, ಅಲ್ಲಿ ವಸ್ತುಸ್ಥಿತಿ ಅದರ ಆತ್ಮ. ವಸ್ತುಸ್ಥಿತಿಯ ಒಂದು ಸ್ವಲ್ಪ ವ್ಯತ್ಯಾಸ ಮಾಡೋದ್ರಿಂದ ಶಬ್ದ ಹೇಳಬೇಕು. ಅದಕ್ಕೆ ತಕ್ಕಂತೆ ಪದಗಳು, ಹಾಗೆ ಅದಕ್ಕೆ ತಕ್ಕಂತ ಭಾಷೆ. ಇದು ತರ್ಕದ ಭಾಗದಲ್ಲಿ ಬರುವಂಥದ್ದು. ಹೀಗೆ ಎರಡು ಪ್ರಯತ್ನ ಬದುಕಿನಲ್ಲಿ. ಅಲ್ಲಿ ನೋಡಿ, ಹೃದಯ ಮತ್ತು ಮತಿ. ರಸವನ್ನು ಆಸ್ವಾದನೆ ಮಾಡುವಂತಹದ್ದು ಹೃದಯ, ತರ್ಕದ ತೊಡಗುವಂತಹದ್ದು ಮತಿ, ಅಂದ್ರೆ ಮನಸ್ಸು, ಬುದ್ಧಿ. ಇವೆರಡು ಸತಿಪತಿಗಳಂತಿರಲು, ಅಂದ್ರೆ ಪತಿ ಪತ್ನಿಯರಂತೆ ಪರಸ್ಪರ ಹೊಂದಿಕೊಂಡಿರಲು. ಆಗ ಬದುಕು ರಸ ತರ್ಕೈ ಬದುಕ ಎರಡು ಕೂಡ್ಕೊಂಡಿರ್ಬೇಕು. ಎಲ್ಲ ಕಡೆ ಭಾವನಾಗಿ ಪಡೆದಿರು ವಿಚಾರ ಮಾಡ್ಕೊಂಡು ಬಂದಿರುತ್ತೆ ಜೀವನದಲ್ಲಿ. ಎಲ್ಲ ಕಡೆ ಬರೀ ವಿಚಾರ ಒಂದೇ ನಡೆಯೋದಿಲ್ಲ. ಭಾವನೆ, ಅದೇ ಆತ್ಮೀಯತೆ, ಅದು ಕೂಡ ಬೇಕು. ಅಲ್ಲಿ ತರ್ಕದ ಪ್ರಶ್ನೆ ಇಲ್ಲ. ಹೀಗೆ ಎರಡೂ ಹದವಾಗಿ ಕೂಡ್ಕೊಂಡಿದ್ದಾಗ ಬದುಕು ಚಂದವಾಗಿರುತ್ತೆ. ಆ ಹದವನ್ನೇ ದೃಷ್ಟಾಂತ ಮೂಲಕ ಹೇಳ್ತಾನೆ. ಸತಿಪತಿಗಳ ಅಂತ್ಯದವರು ಶಬ್ದ ಹಾಗೆ, ಹೃದಯ ಶಬ್ದ ಪುಲಿಂಗದಲ್ಲಿದೆ, ಮತಿ ಶಬ್ದ ತಿರುವಿನಲ್ಲಿದೆ. ಅದರಿಂದ ಹೃದಯ ಪತಿ, ಮತಿ ಸತಿ. ಈ ರೀತಿ ಕೂತ್ಕೊಂಡಿದ್ದಾಗಲೇ ಬದುಕು ಚಂದ, ಬದುಕು ರಸ ತರ್ಕೈ. ಹಾಗೆ ಇಡೀ ಬದುಕಿನಲ್ಲಿ ಎರಡು ಭಾಗ ಇರೋದ್ರಿಂದನೇ ಅದು ಹಾಗೆ ಬಂದೆ ಕಾಲದಲ್ಲಿ. ಎಲ್ಲಿ ರಾಮಾಯಣದಲ್ಲಿ ರಸಭಾಗ ಮುಖ್ಯ, ಪ್ರೀತಿ. ಆ ಭಾಗದಲ್ಲಿ ತರ್ಕ ಭಾಗ ಮುಖ್ಯ, ನೀತಿ. ಇವುಗಳು ಒಟ್ಟಿಗೆ ಸೇರಬೇಕು ಜೀವನದಲ್ಲಿ, ಆಗಲೇ ಬದುಕು ಸುಂದರವಾಗಿರ್ತದೆ.